ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಶರಣ್. ಈ ವಿಡಿಯೋದಲ್ಲಿ ಏಷ್ಯನ್ ಪೇಂಟ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ ಬನ್ನಿ. ಏಷ್ಯನ್ ಪೇಂಟ್ ಇನ್ನೂ ಕೆಳಗಡೆ ಬೀಳುತ್ತಾ ಅಥವಾ ಇಲ್ಲಿಂದ ಕರೆಕ್ಷನ್ ತಗೊಂಡು ಮೇಲೆ ಹೋಗುತ್ತಾ? ಏಷ್ಯನ್ ಪೇಂಟ್ ಕೆಳಗಡೆ ಬೀಳೋದಕ್ಕೆ ಏನೇನು ಕಾರಣಗಳು ಒಂದೊಂದಾಗಿ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟು, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ನಾನು ಇವಾಗ ಸ್ಕ್ರೀನರಲ್ಲಿದ್ದೀನಿ. ನೋಡಿ, ಏಷ್ಯನ್ ಪೇಂಟ್ ಮಾರ್ಕೆಟ್ ಕ್ಯಾಪ್ ನೋಡಿ 2,17,872 ಕೋಟಿ ಇದರ ಮಾರ್ಕೆಟ್ ಕ್ಯಾಪ್ ಇದೆ. ತುಂಬ ದೊಡ್ಡ ಕಂಪನಿ ಇದು. ನೋಡಿ, ಏಷ್ಯನ್ ಪೇಂಟ್ ಕರೆಂಟ್ ಪ್ರೈಸ್ ಬಂದುಬಿಟ್ಟು 2,271 ರೂಪಾಯಿ ಇದೆ. ಏಷ್ಯನ್ ಪೇಂಟ್ ಲಾಸ್ಟ್ ಒಂದು ವರ್ಷದಲ್ಲಿ ಹೈ ಮತ್ತು ಲೋ ನೋಡಿ. ಇದು ಹೈ ಬಂದುಬಿಟ್ಟು 3,412 ಹೈ ಹೋಗಿ ಇವಾಗ ಪ್ರೆಸೆಂಟಲ್ಲಿ 2,271ಗೆ ಲೋ ಆಗಿದೆ. ನೋಡಿ, ಸ್ಟಾಕ್ ಪಿ ನೋಡಿ 46.4 ಇದೆ. ಅಂದರೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ, ಯಾಕಂದರೆ ಇಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪ್ಗೆ ಮಾರ್ಕೆಟ್ ಮೇಲೇ ಹೋಗ್ತಾ ಇದೆ. ಸ್ಟಾಕ್ ಪಿನು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮಾರ್ಕೆಟ್ ಏನಾದ್ರು ಕರೆಕ್ಷನ್ ತಗೊಂಡು ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಬಂದರೆ ಆವಾಗ ಪಿ ಕೂಡ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಓಕೆ, ನೋಡಿ, ಏಷ್ಯನ್ ಪೇಂಟು ಡಿವಿಡೆಂಟ್ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವರು ROIC ಚೆನ್ನಾಗಿದೆ, ROE ಚೆನ್ನಾಗಿದೆ. $20.5% CAGR ಇದೆ ಇವ್ರದ್ದು. ನೀವು ಸ್ಕ್ರೀನರಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಏಷ್ಯನ್ ಪೇಂಟ್ಗೆ ಕಾಂಪಿಟೇಟರ್ ಯಾರ್ಯಾರು ಇದ್ದಾರೆ ನೋಡಿಬಿಟ್ಟು ಎಲ್ಲದು ಇಲ್ಲಿ ನೀವು ಕಂಪೇರ್ ಮಾಡ್ಬೋದು. ವ್ಯಾಲ್ಯೂನ, ಪಿನ ಎಲ್ಲದು ಇಲ್ಲಿ ಯಾವುದ್ಯಾವ್ದು ಮಾರ್ಕೆಟ್, ಯಾವುದ್ಯಾವುದು ಕಂಪನಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಇಲ್ಲೆಲ್ಲ ಸ್ಕ್ರೀನರಲ್ಲಿ ನೀವು ಇಲ್ಲಿ ನೋಡ್ಬೋದು, ಕಂಪೇರ್ ಮಾಡ್ಬೋದು. ಇಲ್ಲಿ ನೋಡಿ, ಕ್ವಾರ್ಟರ್ ಆನ್ ಕ್ವಾರ್ಟ್ರು ಸೇಲ್ಸ್ ಕಮ್ಮಿ ಆಗಿದೆ. ಇಲ್ಲಿ ನೋಡಿ, 8,970 ಇತ್ತು. ಈ ಕ್ವಾರ್ಟ್ರಲ್ಲಿ ನೋಡಿ 8,028 ಆಗಿದೆ. ಇಲ್ಲಿ ನೋಡಿ ತುಂಬ ಸೇಲ್ಸ್ ಕಮ್ಮಿ ಆಗಿದೆ. ಓಕೆನಾ? ನೆಟ್ ಪ್ರಾಫಿಟ್ ನೋಡಿ, ನೋಡ್ರಿ, ಕ್ವಾರ್ಟರ್ ಆನ್ ಕ್ವಾರ್ಟ್ರು ಕಮ್ಮಿ ಆಗಿದೆ. ಓಕೆ, ಇಲ್ಲಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಸೇಮ್ ಇದೇ ಥರ ಇಲ್ಲಿ ಸೇಲ್ಸ್ ಕಮ್ಮಿ ಆಗಿದೆ, ಇವ್ರದ್ದು ಎಕ್ಸ್ಪೆನ್ಸಿವ್ ಕಮ್ಮಿ ಆಗಿದೆ. ಓಕೆನಾ? ಇಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಕಮ್ಮಿ ಆಗಿದೆ. ಇವ್ರದ್ದು ನೋಡಿ, ನೆಟ್ ಪ್ರಾಫಿಟ್ ಕೂಡ ಇಲ್ಲಿ ಕಮ್ಮಿ ಆಗಿದೆ. ಏಷ್ಯನ್ ಪೇಂಟ್ ಈ ಕ್ವಾರ್ಟ್ರಲ್ಲಿ ಕೆಳಗಡೆ ಬರೋದಕ್ಕೆ ಕಾರಣಗಳು ತುಂಬ ಇದೆ. ಅದರಲ್ಲಿ
ಕಾಂಪಿಟೇಷನ್ ಇವಾಗ ಹೊಸ ಕಂಪ್ನಿಗಳು ಮಾರ್ಕೆಟಿಗೆ ಬರ್ತಾ ಇದ್ದಾವೆ. ಅವರು ಏಷ್ಯನ್ ಪೇಂಟು ಪ್ರೈಸ್ ಜಾಸ್ತಿ ಇದೆ ಬೇರೆ ಕಂಪನಿಗೆ ಕಂಪೇರ್ ಮಾಡಿದರೆ. ಮತ್ತು ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆಗಿದೆ. ಏಷ್ಯನ್ ಪೇಂಟ್ ಡೀಲರ್ಶಿಪ್ ತುಂಬ ಕಮ್ಮಿ ಇದೆ. ಅಂದರೆ ಈ ಹಳ್ಳಿಗಳಲ್ಲೆಲ್ಲ ಏಷ್ಯನ್ ಪೇಂಟ್ ಸಿಗಲ್ಲ, ಸಿಟಿಗೆ ಹೋಗಬೇಕು. ಬೇರೆ ಕಂಪ್ನಿಗಳಲ್ಲೆಲ್ಲ ಹಳ್ಳಿಲೆಲ್ಲ ಇವಾಗ ಎಲ್ಲ ಕಂಪ್ನಿ ಪೇಂಟ್ಗಳು ಸಿಗುತ್ತೆ. ಓಕೆನಾ. ಅದಕ್ಕೆ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಪ್ರೊಮೋಟರು 53.63% ಇದೆ. ನೋಡಿ, FIR 15.28% ಇದ್ದಾರೆ. ಮತ್ತು DIR ನೋಡಿ 13.10% ಇದ್ದಾರೆ. ಈ ಶೇರ್ ಹೋಲ್ಡಿಂಗಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ಸ್ವಲ್ಪ DIR ಅವರು ಜಾಸ್ತಿ ಬಂದಿದ್ದಾರೆ. ಇಲ್ಲಿ ನೋಡಿ, ಲಾಸ್ಟ್ ಕ್ವಾರ್ಟ್ರಲ್ಲಿ 19.68% ಪಬ್ಲಿಕ್ ಹತ್ರ ಇತ್ತು. ಇವಾಗ ನೋಡಿ 18.88. ಇವಾಗ ಪ್ರೆಸೆಂಟ್ ಈ ಕ್ವಾರ್ಟ್ರಲ್ಲಿ ಇಷ್ಟು ಪಬ್ಲಿಕ್ ಹತ್ರ ಶೇರ್ ಹೋಲ್ಡಿಂಗ್ ಇದೆ. ಓಕೆ, ಸ್ಕ್ರೀನರಲ್ಲಿ ನೀವು ಕೆಳಗಡೆ ಬಂದುಬಿಟ್ರೆ, ಇಲ್ಲಿ ನೋಡಿ, ಇಲ್ಲಿ ಕಾನ್ಫರೆನ್ಸ್ ಕಾಲ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡಿ, ಇವರು PPT ಕೊಟ್ಟಿರ್ತಾರೆ, ಇಲ್ಲಿ ನೋಟ್ಸ್ ಕೊಟ್ಟಿರ್ತಾರೆ. ಇದು ಕ್ವಾರ್ಟ್ರಲ್ಲಿ ಏನೇನಾಗಿದೆ, ಇಷ್ಟು ದಿನ ಏನೇನು ಮಾಡಬೇಕು, ನೆಕ್ಸ್ಟ್ ಏನೇನು ಈ ಡೌನ್ ಬರೋದಕ್ಕೆ ಏನು ಕಾರಣಗಳು, ನೆಕ್ಸ್ಟ್ ನಾವೇನೇನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ, ಅದೆಲ್ಲ ಇಲ್ಲಿ ಕ್ವಾರ್ಟ್ರಲ್ಲಿ ಅವರು ಮೀಟಿಂಗ್ ಮಾಡಿ ಇದು ಮಾಡ್ತಾರೆ. ಅದನ್ನು ಇಲ್ಲಿ PDF ಇರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಓದ್ಕೊಬೋದು. ಓಕೆ, ನಾವಿವಾಗ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟಿಗೆ ಹೋಗೋಣ. ಚಾರ್ಟಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ನಾನಿವಾಗ ಏಷ್ಯನ್ ಪೇಂಟ್ ವೀಕ್ಲಿ ಚಾರ್ಟಲ್ಲಿದ್ದೀನಿ. ನೋಡಿ, ಏಷ್ಯನ್ ಪೇಂಟು 2021 ಆಗಸ್ಟ್ರಿಂದ 2024 ಸೆಪ್ಟೆಂಬರ್ ತಿಂಗಳವರೆಗೂ ಈ ರೇಂಜಲ್ಲೇ ಇದೆ ಮಾರ್ಕೆಟು. ಓಕೆನಾ. ಇಲ್ಲಿ ನೋಡಿ, ಸೆಪ್ಟೆಂಬರ್ 2024 ಇಲ್ಲಿಂದ ಮಾರ್ಕೆಟು ಕೆಳಗಡೆನೇ ಬರ್ತಾ ಇದೆ. ಈ ಕೆಳಗಡೆನೇ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಸಪೋರ್ಟ್ ಇತ್ತು. ಇದೆಲ್ಲ ಮೇಜರ್ ಸಪೋರ್ಟ್ ಇತ್ತು. ಇದೆಲ್ಲ ಈ ಮೇಜರ್ ಸಪೋರ್ಟ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ. ಓಕೆನಾ. ಇವಾಗ ನಾನು ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇನು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ ಅಲ್ಲ, ಇದು ಎಲ್ಲಿಂದ ಹಾಕ್ಕೊಂಡಿದ್ದೀನಿ ನೋಡೋಣ ಬನ್ನಿ. ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಎಲ್ಲಿಂದ ಮಾರ್ಕೆಟ್ ಈ ಸಪೋರ್ಟ್ ಲೈನ್ನೇ ಸಪೋರ್ಟ್ ತಗೊಂಡು ಮೇಲೆ ಬಂದು ಇವಾಗ ಪ್ರೆಸೆಂಟಾಗಿ ಅದೇ ಸಪೋರ್ಟ್ ಲೈನಲ್ಲಿ, ಅಂದರೆ ಟ್ರೆಂಡ್ ಲೈನಲ್ಲಿ ಪ್ರೆಸೆಂಟಾಗಿ ಅಲ್ಲೇ ಇದೆ. ನೋಡೋಣ ಬನ್ನಿ. ನೋಡಿ, 2017 ಜನವರಿಲಿ ಇಲ್ಲಿಂದ ಈ ಟ್ರೆಂಡ್ ಲೈನು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಈ ಟ್ರೆಂಡ್ ಲೈನ್ ಟಚ್ ಮಾಡಿಬಿಟ್ಟು ಮೇಲೆ ಹೋಗಿದೆ ಮಾರ್ಕೆಟ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬಂದು ಈ ಟ್ರೆಂಡ್ ಲೈನ್ ಟಚ್ ಮಾಡಿಬಿಟ್ಟು ಮೇಲೆ ಹೋಗಿದೆ. ಮತ್ತು ಇಲ್ಲಿ ಕೆಳಗಡೆ ಬಂದು ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗಿದೆ ಮಾರ್ಕೆಟು. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಈ ಟ್ರೆಂಡ್ ಲೈನ್ ಟಚ್ ಮಾಡಿಬಿಟ್ಟು ಮಾರ್ಕೆಟ್ ಇದು ಕೋವಿಡ್ ಕೋವಿಡಲ್ಲಿ ಇವ್ರೀಗ ಕೋವಿಡಿಂದ ಆಮೇಲೆ ಮಾರ್ಕೆಟ್ ಫುಲ್ಲು ಮೇಲೆ ಹೋಗ್ತಾನೆ ಇತ್ತು.
ಅಲ್ಲಿಂದ ಮಾರ್ಕೆಟ್ ಇವರು ಕೆಳಗಡೆ ಬಂದೇ ಇಲ್ಲ. ಹೈಯೆಸ್ಟ್ ಪ್ರೈಸ್ ಬಂದುಬಿಟ್ಟು 3574 ತನಕ ಇದು ಪ್ರೈಸ್ ಹೋಗಿತ್ತು. ಮಾರ್ಕೆಟ್ ಒಳ್ಳೆ ಪ್ರಾಫಿಟ್ ಕೊಡ್ತು ಇವರಿಗೆ, ಒಳ್ಳೆ ಚೆನ್ನಾಗಿ ಕೋವಿಡ್ ಟೈಮಲ್ಲೆಲ್ಲ ಮಾರ್ಕೆಟ್ ತುಂಬ ಚೆನ್ನಾಗಿ ಇದೆಲ್ಲ ಸ್ಟಾಕ್ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಆಯಿತು ಇದ್ರದ್ದು. ಓಕೆನಾ. ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಇಂದ ಇಲ್ಲಿ ತನಕ ಎಷ್ಟು ಪರ್ಸೆಂಟೇಜ್ ಬಿದ್ದಿದೆ ಅಂತ ನೋಡೋಣ. ಇಲ್ಲಿಂದ ಪ್ರೆಸೆಂಟ್ ಇಲ್ಲಿ ತನಕ 32% ಡೌನ್ ಆಗಿದೆ. ಏಷ್ಯನ್ ಪೇಂಟ್ 32% ಡೌನ್ ಆಗಿದೆ. ಓಕೆ, ನೋಡಿ ಇವಾಗ ಇನ್ನೊಂದು ಈ ಟ್ರೆಂಡ್ ಲೈನ್ ನೋಡಿ. ಇವಾಗ ಪ್ರೆಸೆಂಟಾಗಿ ಟ್ರೆಂಡ್ ಲೈನ್ ಬಂದುಬಿಟ್ಟು ಸೇಮ್ ಅದೇ ಏರಿಯಾದಲ್ಲಿ ಅದೇ ಜಾಗದಲ್ಲಿ ಮಾರ್ಕೆಟು ಪ್ರೆಸೆಂಟಾಗಿ ಕ್ಲೋಸ್ ಆಗಿದೆ. ಅದು ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತಾ ಅಥವಾ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತಾ ಅಂತ ಕಾದು ನೋಡಬೇಕು ಮಾರ್ಕೆಟ್ ಏನಾಗುತ್ತಂತ. ಓಕೆ, ನಾನಿವಾಗ 1 ಡೇ ಟೈಮ್ ಫ್ರೇಮಲ್ಲಿ ಹೋಗ್ತೀನಿ. ಒನ್ ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಮಾರ್ಕೆಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು. ಇವಾಗ ಇದು ಟ್ರೆಂಡ್ ಆಗಿದೆ. ಇಲ್ಲಿಂದ ಇದಕ್ಕಿಂತ ಮೇಲೆ ಹೋಗಲಿಲ್ಲ. ಇಲ್ಲೇ 2021ರಿಂದ ಮೇಲೆ ಕೆಳಗಡೆ ಆಗಿಬಿಟ್ಟು ಇವಾಗ ಡೌನ್ ಆಗ್ತಾಯಿದೆ. ಅದಕ್ಕೆ ಇನ್ನೂ ಮಾರ್ಕೆಟ್ ಡೌನ್ ಹೋಗುತ್ತಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಂತ ನಾವು ನೋಡೋದಕ್ಕೆ ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊತೀನಿ. ಇವಾಗ ಈ ಲೋಯಿಂದ ಈ ಐಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊಂಡ್ರೆ ಇವಾಗ ಮಾರ್ಕೆಟು ಪ್ರೆಸೆಂಟಾಗಿ ಎಲ್ಲಿದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಮಾರ್ಕೆಟು ಪ್ರೆಸೆಂಟಾಗಿ 0.618 ಲೆವೆಲ್ ಹತ್ರ ಮಾರ್ಕೆಟು ಮತ್ತೆ ಇಲ್ಲಿ ಅರಿಜೆಂಟಲ್ ಲೈನ್ ಒಂದು ಹಾಕ್ಕೊಂಡಿದ್ದೀವಿ, ಅದೊಂದು ಸಪೋರ್ಟ್ ಲೈನು, ಈ ಟ್ರೆಂಡ್ ಲೈನ್ ಸಪೋರ್ಟ್ ಲೈನು ಎಕ್ಸಾಕ್ಟಾಗಿ ಇವಾಗ ಮಾರ್ಕೆಟು ಅಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟು 0.786 ಈ ಲೆವೆಲಿಗೆ ಬರುತ್ತಾ ಅಂದರೆ ಈ ಲೈನ್ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತಂತ ನೋಡಬೇಕು. ಬಂದರೆ ಮತ್ತೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿ 0.78 ಲೆವೆಲ್ ತನಕ ಬರ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟ್ ಇಲ್ಲಿಂದನೇ ಈ ಸಪೋರ್ಟ್ ಲೈನ್ನ ಇದನ್ನು ಸಪೋರ್ಟ್ ತೊಗೊಂಬಿಟ್ಟು ಮೇಲೆ ಮಾರ್ಕೆಟ್ ಮೇಲೇ ಹೋಗ್ಬೋದು. ಓಕೆ ಫ್ರೆಂಡ್ಸ್, ನಾನು ಇವಾಗ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದ್ದೀನಿ. ಓಕೆ, ಇಲ್ಲಿಂದ ನೋಡಿ ಮಾರ್ಕೆಟು ಈ ಮೂವ್ ನೋಡಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಈ ಟ್ರೆಂಡ್ ಲೈನ್ ಮತ್ತು ಸಪೋರ್ಟ್ ತೊಗೊಂಬಿಟ್ಟು ಮೇಲೆ ಹೋಗಿದೆ. ಮತ್ತು ಮಾರ್ಕೆಟ್ ಮೇಲೆಯಿಂದ ಇಲ್ಲಿ ಕೆಳಗಡೆ ಬಂದಿದೆ. ಇವಾಗ ಎಕ್ಸಾಕ್ಟ್ ಈ ಟ್ರೆಂಡ್ ಲೈನ್ ಸಪೋರ್ಟು ಮತ್ತು 0.618 ಸಪೋರ್ಟು ತಗೊಂಡು ಮಾರ್ಕೆಟು ಸ್ಲೋವಾಗಿ ಮೇಲೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ನೋಡಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಓಕೆನಾ. ಇದನ್ನು ಬೀಟ್ ಮಾಡಿದರೆ ಮಾರ್ಕೆಟು ಇಲ್ಲಿಂದ ರಿಕವರಿ ತಗೊಬೋದು ಏಷ್ಯನ್ ಪೇಂಟ್. ಓಕೆ ಫ್ರೆಂಡ್ಸ್, ಇದು ಏಷ್ಯನ್ ಪೇಂಟ್ ಅನಾಲಿಸಿಸ್ ಆಗಿತ್ತು. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.